ನಮಸ್ತೆ ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ ಪ್ಲೀಸ್. ಪುರಾಣದ ಪ್ರಕಾರ ಇಂದ್ರದೇವನು ತನ್ನ ಒಂದು ಪಾಪದ ಪರಿಣಾಮ ತಪ್ಪಿಸಲು ಮಹಿಳೆಯರಿಗೆ ಋತುಸ್ರಾವ ಆಗುವಂತೆ ಮಾಡಿದನು. ಹಾಗಾದರೆ ಏನಿದು ಪಾಪ? ಯಾವ ಶಾಪ ತೊಳೆಯಲು ಇದನ್ನು ನೀಡಿದನು? ತಿಳಿಯೋಣ ಬನ್ನಿ ವೀಕ್ಷಕರೇ. ಒಮ್ಮೆ ಅಸುರರು ಸ್ವರ್ಗವನ್ನು ವಶಪಡಿಸಿಕೊಂಡ ನಂತರ ಇಂದ್ರದೇವನು ತನ್ನ ಆಸನವನ್ನು ತೊರೆದು ಸ್ವರ್ಗದಿಂದ ಹೊರಗೆ ಬರಬೇಕಾಯಿತು. ಕೊನೆಗೆ ಇಂದ್ರದೇವನು ಬ್ರಹ್ಮದೇವನ ಬಳಿ ಬಂದು ತನ್ನ ಸ್ವರ್ಗ ಮತ್ತು ಇಂದ್ರಾಸನವನ್ನು ಮರಳಿ ಪಡೆಯುವುದು ಹೇಗೆ ಎಂದು ಕೇಳಿದ. ಆಗ ಬ್ರಹ್ಮದೇವನು ಬ್ರಹ್ಮಜ್ಞಾನಿಯ ಸೇವೆ ಮಾಡಲು ಹೇಳುತ್ತಾನೆ. ಕೊನೆಗೆ ಇಂದ್ರದೇವನು ಬ್ರಹ್ಮಜ್ಞಾನಿಯನ್ನು ಹುಡುಕುವ ಮೂಲಕ ಸೇವೆ ಮಾಡಲು ಪ್ರಾರಂಭಿಸಿದನು. ಆದರೆ ಲಕ್ಷಾಂತರ ಪ್ರಯತ್ನಗಳ ನಂತರವೂ ಇಂದ್ರದೇವನಿಗೆ ಪೂಜೆಯ ಫಲಿತಾಂಶ ಸಿಗಲಿಲ್ಲ. ಇಂದ್ರನು ಇದರ ಹಿಂದಿನ ಕಾರಣ ಕಂಡುಹಿಡಿಯಲು ಪ್ರಯತ್ನಿಸಿದಾಗ ಆ ಬ್ರಹ್ಮಜ್ಞಾನಿಯ ಹೆಂಡತಿ ರಾಕ್ಷಸಿ ಎಂದು ಅವನಿಗೆ ತಿಳಿಯಿತು. ಆ ರಾಕ್ಷಸಿ ಇಂದ್ರದೇವನ ಪೂಜೆಯ ಸಂಪೂರ್ಣ ಫಲಗಳನ್ನು ತನ್ನ ಅಸುರ ಪುತ್ರರಿಗೆ ಸಿಗುವಂತೆ ಮಾಡುತ್ತಿದ್ದಳು. ಇದರಿಂದಾಗಿ ಇಂದ್ರದೇವನ ಪೂಜೆ ವಿಫಲವಾಯಿತು. ಇದನ್ನು ನೋಡಿದ ಇಂದ್ರದೇವನು ಎಷ್ಟು ಕೋಪಗೊಂಡನೆಂದರೆ ಬ್ರಹ್ಮಜ್ಞಾನಿ ಮತ್ತು ಅವನ ಹೆಂಡತಿಯನ್ನು ಕೊಂದನು. ಈಗ ಇಂದ್ರದೇವನು ಪಾಪಕ್ಕೆ ಗುರಿಯಾದನು. ಇಂದ್ರದೇವನಿಂದ ಕೊಲ್ಲಲ್ಪಟ್ಟವರು ಬ್ರಾಹ್ಮಣರಾಗಿದ್ದರು ಮತ್ತು ಬ್ರಾಹ್ಮಣರನ್ನು ಕೊಂದ ಕಾರಣ ಅವರು ಬ್ರಹ್ಮನನ್ನು ಕೊಲ್ಲುವ ಪಾಪವನ್ನು ಅನುಭವಿಸಿದರು. ಅಂದರೆ ಬ್ರಹ್ಮ ಹತ್ಯೆ ದೋಷ ಅವನಿಗೆ ತಟ್ಟಿತು. ಇಂದ್ರ ಮತ್ತೆ ಬ್ರಹ್ಮನ ಬಳಿಗೆ ಹೋದನು. ಈ ಪಾಪದಿಂದ ತಪ್ಪಿಸಿಕೊಳ್ಳಲು ಒಂದು ಮಾರ್ಗವನ್ನು ಬ್ರಹ್ಮದೇವನನ್ನು ಕೇಳಿದ. ಅದಕ್ಕೆ ಬ್ರಹ್ಮನು ಇಂದ್ರನಿಗೆ ನಿನ್ನ ಪಾಪವನ್ನು ಹಂಚಿಬಿಡು ಎಂದರು. ಅದಕ್ಕೆ ಬ್ರಹ್ಮದೇವನು ತನ್ನ ಪಾಪವನ್ನು 4 ಭಾಗಗಳನ್ನಾಗಿ ವಿಂಗಡಿಸಿ ಅದನ್ನು ಮರಗಳು, ನೀರು, ಭೂಮಿ ಮತ್ತು ಸ್ತ್ರೀಯರಿಗೆ ಹಂಚಿದನು. ಈ ಶಾಪದಿಂದಾಗಿಯೇ ಮಹಿಳೆಯರಿಗೆ ಋತುಚಕ್ರ ಆರಂಭವಾಯಿತು ಎಂದು ಹೇಳಲಾಗಿದೆ.